ಶ್ರೀನಂದಿ ಡೆವಲಪರ್ಸ್ ಜೊತೆ ಎಷ್ಟೊಂದು ಲೇಔಟ್ ಮಾಡಿದ್ದೀನಿ. ತುಂಬ ನೀಟಾಗಿರುತ್ತೆ, ವಿಶ್ವಾಸಾರ್ಹ ಆಗಿರುತ್ತೆ. ಸೊ ಯೋಚನೆನೇ ಮಾಡಬೇಕಾಗಿಲ್ಲ, ಕಣ್ಣು ಮುಚ್ಕೊಂಡು ಬುಕ್ ಮಾಡ್ಬೋದು. BD ಅಪಾರ್ಟ್ಮೆಂಟಿಂದ ವಾಕಬಲಲ್ಲಿ ನಮ್ಮ ಲೇಔಟು 1,500,000 ಮನೆ ಬರ್ತಾ ಇದೆ. ಎಷ್ಟು ಡೆವಲಪ್ಮೆಂಟ್ ಆಗ್ಬೋದು ನಮ್ಮ ಲೇಔಟು, ನೀವೇ ಯೋಚನೆ ಮಾಡಿ ಸರ್. ಸುಮ್ಮನೆ ಹೇಳ್ತಾ ಇಲ್ಲ, ನೆಲಮಂಗಲಗೆ ಮ್ಯಾಪ್ ಹಾಕಿದ್ದೀನಿ ನೋಡಿ, ಚೆಕ್ ಮಾಡಿ. 2.4 ತೋರಿಸ್ತಾ ಇದೆ. ನಾನು ಹೇಳಿದ್ನಲ್ಲ, ನೆಲಮಂಗಲ ಸಿಟಿ ಒಳಗಡೆಗೆ ಸರ್, ಸಿಟಿ ಸೆಂಟ್ರಿಗೆ ಹೇಳ್ತಾ ಇರೋ ಲೊಕೇಶನ್ ಇದು. 5 ನಿಮಿಷದ ದಾರಿ ಸರ್. ಇಲ್ಲಿಂದ ದೊಡ್ಡಬಳ್ಳಾಪುರ ಮೇನ್ ರೋಡು ಜಸ್ಟ್ 1.2 ಕಿಲೋಮೀಟರ್ಸ್. ಬಾಯಲ್ಲಿ ಹೇಳ್ತಾ ಇಲ್ಲ, ಮ್ಯಾಪಲ್ಲಿ ತೋರಿಸ್ತಾ ಇದ್ದೀನಿ ಸರ್. ಎಲ್ಲೋ ಔಟ್ಸ್ಕರ್ಟ್ ಅಲ್ಲಿ ಇಲ್ಲ ಸರ್, ಸಿಟಿ ಒಳಗಡೆನೆ ಬರೋಂಥ ಜಾಗ. ಆಲ್ರೆಡಿ ಡೆವಲಪ್ಡ್ ನೋಡಿ, ಎಲ್ಲ ಮನೆಗಳಿದೆ ಆಲ್ರೆಡಿ. 40 ಫೀಟ್ ಮೇನ್ ರೋಡ್ ಬರುತ್ತೆ ಸರ್. ಆಲ್ರೆಡಿ ಜಾಗನೂ ಸಹ ಬಿಟ್ಟಿದ್ದೀವಿ. 30 ಫೀಟ್ ಮೇನ್ ರೋಡು, 30 ಫೀಟ್ ಸಬ್ ರೋಡು ಸರ್. ಪ್ರಾಪರ್ ಸಿವೇಜು, ಪ್ರಾಪರ್ ಡ್ರೈನೇಜು, DC ಕನ್ವರ್ಷನ್. ಈ ಖಾತಾ ಈ ಲೊಕಾಲಿಟಿಲಿ ಈ ಬೆಲೆಗೆ ಯಾರು ಕೊಡಲ್ಲ. 1,750 ರೂಪಾಯಿ ಸ್ಕ್ವೇರ್ ಫೀಟ್. ನಮ್ಮ ಕನ್ನಡ ಕುವರ ವೀಕ್ಷಕರಿಗೆ ಇನ್ನೂ ಸ್ವಲ್ಪ ನೆಗೋಷಿಯಬಲ್ ಮಾಡ್ತೀವಿ. ಅಷ್ಟೇ ಅಲ್ಲ, 70% ಲೋನ್ ಕೂಡ ಮಾಡ್ಕೊಡ್ತೀವಿ ಸರ್. ನೆಲಮಂಗಲ 2.5 ಕಿಲೋಮೀಟ್ರು, ದೊಡ್ಡಬಳ್ಳಾಪುರ ಹೈವೇ 1 ಕಿಲೋಮೀಟ್ರು, APMC ಯಾರ್ಡು 3 ಕಿಲೋಮೀಟ್ರು ಸರ್. ಸೆಂಟ್ರಲ್ಲೇ ನಮ್ಮ ಲೇಔಟ್ ಬರುತ್ತೆ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಷನ್ ಜೊತೆ. ಯಾವಾಗಲೇ ನಾನು ಒಂದೊಳ್ಳೆ DC ಕನ್ವರ್ಷನ್ ಈ ಖಾತಾ ಲೇಔಟನ್ನು ಹಾಕ್ತೀನಿ, ತಾವೆಲ್ಲರೂ ಕೂಡ ತುಂಬ ಇಷ್ಟಪಡ್ತೀರಾ. ಹೌದು ವೀಕ್ಷಕರೇ, ಆ್ಯಂಡ್ ನೆಲಮಂಗಲ ಸುತ್ತಮುತ್ತಲು ಎಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತಂದರೆ, ಪ್ರತಿಯೊಬ್ಬರೂ ಕೂಡ ಇಲ್ಲಿನ ಡೆವಲಪ್ಮೆಂಟಲ್ಲಿ ತಾವು ಭಾಗಿಯಾಗಬೇಕು, ತಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಒಂದು ಒಳ್ಳೆ ಅಪ್ರಿಷಿಯೇಷನ್ ಪಡಿಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ತಮಗೋಸ್ಕರ ಒಂದು ಒಳ್ಳೆ ಲೇಔಟನ್ನು ತೊಗೊಂಬರ್ತಾ ಇದ್ದೀನಿ. ಇನ್ನೊಂದೇನಂತಂದರೆ, ಇದನ್ನು ನೀವು ಪ್ರೀ ಬುಕ್ಕಿಂಗ್ ಮಾಡ್ಬೋದು. ಇವಾಗಲೇ ಬುಕ್ ಮಾಡಿಕೊಂಡ್ರೆ ನಿಮಗೆ ಒಂದು ಒಳ್ಳೆಯ ಬೆಲೆ ಸಿಗುತ್ತೆ. ನೋಡಿ, ಇನ್ನೊಂದು ಸ್ವಲ್ಪ ದಿನ ಆಯಿತು, ಕಂಪ್ಲೀಟ್ಲಿ ರೆಡಿ ಆಯಿತು ಅಂತಂತಂದರೆ ಬೆಲೆಗಳು ನಿಮಗೆ ಏನಿಲ್ಲ ಅಂದರೂ ಕೂಡ 30% ಹೈಕ್ ಆಗುತ್ತೆ. ಸೊ ವಿಡಿಯೋ ಮುಗಿಯೋದ್ರೊಳಗಡೆ ಕಾಲ್ ಮಾಡಿ, ಸೈಟ್ ವಿಸಿಟ್ ಮಾಡಿ, ಬುಕ್ ಮಾಡ್ಕೊಳ್ಳಿ, ಒಂದು ಒಳ್ಳೆ ಬೆಲೆನ ಪಡ್ಕೊಳ್ಳಿ ವೀಕ್ಷಕರೇ. ಸೊ ಯಾರ್ಯಾರು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಿದ್ರೆ ನಿಜವಾಗ್ಲೂ ನೀವು ಆ ಕಡೆ ಈ ಕಡೆ ನೋಡೋ ಅಗತ್ಯನೇ ಇಲ್ಲ, ಇಮಿಡಿಯೇಟ್ಲಿ ಬುಕ್ ಮಾಡ್ಕೋಬೋದು. ಆ್ಯಂಡ್ ಈ ಲೇಔಟನ್ನು ನಮಗೆ ಪ್ರೆಸೆಂಟ್ ಮಾಡ್ತಾ ಇರೋಂಥವ್ರು ಶ್ರೀನಂದಿ ಡೆವಲಪರ್ಸ್ ಅವರು. ಆ್ಯಂಡ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ಭರತ್ ಸರ್ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್ನ. ಸರ್ ಬನ್ನಿ. ಸರ್ ನಮಸ್ತೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ನೀವು ಸರ್? ನಾನು ತುಂಬ ಚೆನ್ನಾಗಿದ್ದೀನಿ. ನಾನು ಫಸ್ಟ್ ಕೇಳುವಂಥದ್ದು ಶ್ರೀನಂದಿ ಡೆವಲಪರ್ಸ್ ಬಗ್ಗೆ ಚಿಕ್ಕದಾಗಿ ಮಾಹಿತಿ ಕೊಟ್ಬಿಡಿ ಸರ್. ಸರ್, ಶ್ರೀನಂದಿ ಡೆವಲಪರ್ಸ್ ಬಂದು ನಾಗರಬಾವಿ ಅಂಬೇಡ್ಕರ್ ಕಾಲೇಜ್ ಹತ್ರ ಬರುತ್ತೆ. ಕೆಂಗುಂಟೆ ಸಿಗ್ನಲ್ ಇದೆಯಲ್ಲ, ಕೆಂಗುಂಟೆ ಸಿಗ್ನಲ್ ಇಂದ ಸ್ವಲ್ಪ ಮುಂದೆ. ಓಕೆ, ಇಲ್ಲಿವರೆಗೆ ಎಷ್ಟು ಪ್ರಾಜೆಕ್ಟ್ ಮಾಡಿರ್ಬೋದು ಸರ್? ಸರ್ ಆಲ್ರೆಡಿ ಒಂದು 9 ಕಂಪ್ಲೀಟ್ ಆಗಿದೆ ಸರ್. ಓಕೆ, ಈ ಕರೆಂಟ್ಲಿ ಎಷ್ಟು ರನ್ನಿಂಗ್ ಇದೆ ಸರ್? ಕರೆಂಟ್ಲಿ ಈಗ 3 ಪ್ರಾಜೆಕ್ಟ್ ರನ್ನಿಂಗ್ ಇದೆ. ಎಲ್ಲೆಲ್ಲಿ ಇದೆ ಪ್ರಾಜೆಕ್ಟ್ಗಳು? ಸರ್, ದೊಡ್ಡಿಪಳ್ಯದ ಹತ್ರ ಇರೋದು ಒಂದು ಪ್ರಾಜೆಕ್ಟ್ ಸರ್. ನೆಲಮಂಗಲದಿಂದ ಜಸ್ಟ್ 5 ಮಿನಿಟ್ಸ್ ಜರ್ನಿ ಸರ್ ಇಲ್ಲಿಗೆ. ನೆಲಮಂಗಲದಿಂದ 5 ಕಿಲೋಮೀಟರ್, ಸಿಟಿ ಒಳಗಡೆಯಿಂದ 5 ಕಿಲೋಮೀಟರ್ ಸರ್. ಓಕೆ 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 ಓಕೆ. ಅಂಡ್ ಎಕ್ಸಾಕ್ಟ್ ಆಗಿ ಲೊಕೇಶನ್ ಅಂತ ಬಂದಾಗ ಕನೆಕ್ಟಿವಿಟಿ ಹೇಳಿ ಸರ್, ಎಲ್ಲೆಲ್ಲಿಂದ ಬರ್ಬೋದು ನಾವು ಇಲ್ಲಿಗೆ? ನೆಲಮಂಗಲದಿಂದ ಹಳೆ IB ಬರುತ್ತಲ್ಲ ಸರ್, IB ಇಂದಿರಾ ಕ್ಯಾಂಟೀನ್ ಇಂದ ಹಿಡಿದು ರೈಟ್ ತಗೊಂಡ್ಬಂದ್ರೆ ಎಕ್ಸಾಕ್ಟ್ ಆಗಿ IB ಇಂದಲೇ ರೈಟ್ ತಗೊಂಡ್ರೆ ನೀವು MG ರೋಡ್ ಎಂಟ್ರಿ ಆಗ್ತೀರಾ. ಅಲ್ಲಿಂದ ಮುಂದೆ ಬಂದ್ರೆ ಎಕ್ಸಾಕ್ಟ್ ಆಗಿ 2 ಕಿಲೋಮೀಟರ್ ಒಳಗಡೆ ಲೇಔಟ್ ಸಿಗುತ್ತೆ ಸರ್. ಜಸ್ಟ್ 5 ಮಿನಿಟ್ಸ್ ಜರ್ನಿ ಸರ್. ನಾವು ತುಮಕೂರು ರೋಡಿಂದ 5 ನಿಮಿಷದಲ್ಲಿ ಬರ್ಬೋದು. ಹೌದು, ಖಂಡಿತ ಸರ್. ಅಲ್ವಾ? ಸೊ ವೀಕ್ಷಕರೇ, ಒಂದ್ಸತಿ ಲೊಕೇಶನ್ ಕೊಡ್ನ ಚೆಕ್ ಮಾಡ್ಕೊಳ್ಳಿ. ನಾನು ಬೇಕಾದ್ರೆ ಲೊಕೇಶನ್ ಕೊಟ್ಟಿರ್ತೀನಿ, ನಿಮ್ಗೆ ಡೌಟ್ ಇದ್ರೆ ಲೊಕೇಶನ್ ಚೆಕ್ ಮಾಡ್ಕೊಂಬಿಡಿ, ನಿಮಗೆ ಗೊತ್ತಾಗುತ್ತೆ. ಹೌದು, ಕರೆಕ್ಟ್ ಸರ್. ಬಂದು APMC ಯಾರ್ಡ್ ಬಂದು ಸರ್ ನಿಮ್ಗೆ ಇಲ್ಲಿಂದ 3 ಕಿಲೋಮೀಟರ್ ಆಗುತ್ತೆ. ಹೌದು, ಇಲ್ಲಿಂದ ಸ್ಟ್ರೈಟ್, ಇಲ್ಲಿಂದ ಉಸ್ಕೂರ್ ಪಂಚಾಯತ್ ದೊಡ್ಡಬಳ್ಳಾಪುರ ಹೈವೇ ಬಂದು 1 ಕಿಲೋಮೀಟರ್ ಸರ್. ಉಸ್ಕೂರ್ ಪಂಚಾಯತಿ ತಕ್ಕ ಡೈರೆಕ್ಟ್ ರೋಡ್ ಇದೆ, ಮೇನ್ ರೋಡ್ ಇದೆ. ಮೇನ್ ರೋಡ್ ಇರೋಂಥದ್ದೇ ಲೇಔಟ್ ನಮ್ದು. ಇಲ್ಲಿಂದ ಉಸ್ಕೂರ್ ಪಂಚಾಯತಿ ಬಂದು ನಿಮ್ಗೆ 1 ಕಿಲೋಮೀಟರ್ ಆಗುತ್ತೆ. ಅಲ್ಲಿಂದ APMC ಯಾರ್ಡ್ 2 ಕಿಲೋಮೀಟರ್ ಇದೆ. 2 ಕಿಲೋಮೀಟರ್. ಸೊ ತುಂಬಾ ಕನೆಕ್ಟಿವಿಟಿ ಚೆನ್ನಾಗಿದೆ. ಖಂಡಿತ ಸರ್, 100%. ಈಗ ನೆಲಮಂಗಲಕ್ಕೂ ಮತ್ತೆ ದೊಡ್ಡಬಳ್ಳಾಪುರ ಹೈವೇಗೂ ಸೆಂಟ್ರಲ್ ಬರುವಂತ ಜಾಗ ಸರ್. ಸೆಂಟ್ರಲ್ ಬರುವಂತ ಜಾಗ ಅಂತ ಹೇಳ್ತೀರಾ? ಓಕೆ, ಸೂಪರ್ ಆಗಿ ಹೇಳಿದ್ರೆ. ಅಂಡ್ ಸುತ್ತಮುತ್ತಲು ಸ್ಕೂಲು, ಕಾಲೇಜು, ಹಾಸ್ಪಿಟಲ್ ಅಂತ ಬಂದ್ರೆ ಯಾವ್ದು ಬರುತ್ತೆ ಸರ್? ನೆಲಮಂಗಲ ಸಿಟಿ 5 ನಿಮಿಷ ಜರ್ನಿ ಅಂದ್ಮೇಲೆ ನೀವೇ ಯೋಚನೆ ಮಾಡಿ, ಎಲ್ಲ ಅಲ್ಲೇ ಇದೆ. ಕಾಲೇಜು, ಆಕ್ಸ್ಫರ್ಡ್ ಸ್ಕೂಲು ಎಲ್ಲ. ಆಕ್ಸ್ಫರ್ಡ್ ಸ್ಕೂಲ್ ಬಂದು ನಮ್ಗಿನ್ನ ನಿಯರ್ ಸರ್. ಇದು ಏನೋ 1.5 ಕಿಲೋಮೀಟರ್ ಒಳಗೆ ಆಕ್ಸ್ಫರ್ಡ್ ಸ್ಕೂಲ್ ಸಿಗುತ್ತೆ. ಹರ್ಷ ಹಾಸ್ಪಿಟಲ್. ನೆಲಮಂಗಲ ಸಿಟಿ ಅಂದ್ಮೇಲೆ ಎಲ್ಲಾ ತರದ ಅಮ್ಯುನಿಟೀಸ್ ಸಿಗುತ್ತೆ ಸರ್. ಚೆನ್ನಾಗಿದೆ ಅಂತ 5 ಮಿನಿಟ್ಸ್ ಜರ್ನಿ ಸರ್. ಓಕೆ. ಸೊ ವೀಕ್ಷಕರೇ, ನಾವು ಮಾತಾಡ್ತಿರ್ಬೇಕಾದ್ರೆ ನಿಮಗೆ ವಿಜುವಲ್ಸ್ ಕೂಡ ಬರ್ತಾ ಇರುತ್ತೆ, ಸುತ್ತಮುತ್ತಲು ಯಾವ ತರ ಇದೆ. ಅಂಡ್ ನೆಲಮಂಗಲ ಸಿಟಿಗೆ ಕನೆಕ್ಟಿವಿಟಿ ಯಾವ ತರ ಇದೆ, ಯಾಕಂತಂದ್ರೆ ಕಂಪ್ಲೀಟ್ ಆಗಿ ಶೂಟ್ ಮಾಡಿದ್ದೀನಿ ನಾನು. ಸೊ ನಾವು ಹೋಗ್ಬೇಕಾದ್ರೆ ಹೇಗಿರ್ಬೋದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಕೂಡ ಇರ್ಬೋದು ನೆಲಮಂಗಲಕ್ಕೆ ಹೆಂಗ್ ಹೋಗ್ತಾ ಇದ್ದೀರಾ, ಏನೇನು ನೋಡ್ತಾ ಇದ್ದೀರಾ. ಸೊ ಡೆವಲಪ್ಡ್ ಆಗಿರುವಂತಹ ಏರಿಯಾ ವೀಕ್ಷಕರೇ. ಸರ್, ಇವಾಗ ಈ ಲೇಔಟ್ನ ಹೆಸರೇನು ಸರ್? ಇದು ಸರ್ ಶ್ರೀರಂಗ ಲೇಔಟ್.
ಶ್ರೀರಂಗ ಲೇಔಟ್. ಹೌದು. ಇಲ್ಲಿ ಎದುರುಗಡೆ ಒಂದು ರೋಡ್ ಹೋಗ್ತಾ ಇದೆ ಸರ್ ಅದೇ ಮೇನ್ ರೋಡಿಗೆ ಅಟ್ಯಾಚ್ ಇರೋದೇ ನಮ್ಮ ಲೇಔಟ್. ಸರ್. ಈ ರೋಡ್ ಹಿಂಗ್ ಹೋದ್ರೆ ಇಲ್ಲಿ ಹೋಗುತ್ತೆ ಸರ್ ಇದೇ ನೆಲಮಂಗ್ಲಾಗ ಹೋಗೋದು. ಈಗ ನೀವು ಇಲ್ಲಿ ಈ ಮನೆ ನೋಡ್ತಾ ಇದ್ದೀರಾ, ಈ ಮನೆ ಪಕ್ಕದಲ್ಲಿ ಹಿಂಗ್ ಹೋದ್ರೆ ನೆಲಮಂಗ್ಲ 5 ಮಿನಿಟ್ಸ್ ಜರ್ನಿ ಸರ್. 5 ನಿಮಿಷ. 5 ನಿಮಿಷ ಖಂಡಿತ. ಯಾರು ಬಂದು ಕ್ಲಿಯಾರಿಟಿ ತಗೊಂಡಾದ್ಮೇಲೆ ಇಲ್ಲ ನಾನೇ ಹೋಗಿ ಚೆಕ್ ಮಾಡ್ಬಿಡ್ತೀನಲ್ಲ. 100% ಶೋರ್. ಚೆಕ್ ಮಾಡ್ಬಿಟ್ಟು ಆಗ್ಬಿಡೋಣ ವಿಡಿಯೋ. ನಿಮ್ಮ ಗ್ರಾಹಕರಿಗೆ ಪ್ರೇಕ್ಷಕರಿಗೆ ನೀವು ಖಂಡಿತ ನೀವು ನಾನೇ ತೋರಿಸ್ಬಿಡ್ತೀನಿ. ಸೊ ಈ ಕಡೆ ಹೋಗ್ಬಿಡ್ತೀನಿ. ನಾನು ಆಲ್ರೆಡಿ ಹೇಳಿದ್ದೀನಿ, ಆಲ್ರೆಡಿ ನೀವು ವಿಜುವಲ್ಸ್ ಅನ್ನೆಲ್ಲ ನೋಡಿರ್ಬೋದು. ಹಿಂಗೋದ್ರೆ ಇಲ್ಲಿ ಹೋಗುತ್ತೆ ಸರ್. ಸರ್ ಈ ಲೆಫ್ಟ್ ತಗೊಂಡೋದ್ರೆ ಉಸ್ಕೂರ್ ಪಂಚಾಯತಿ 1 ಕಿಲೋಮೀಟರ್. ಉಸ್ಕೂರ್ ಪಂಚಾಯತಿ ದೊಡ್ಡಬಳ್ಳಾಪುರ ಮೇನ್ ರೋಡ್. ಸರ್ ಇನ್ನು ಇವಾಗ ಲೇಔಟ್ ಬಗ್ಗೆ ಮಾತಾಡೋಣ. ಎಷ್ಟು ಎಕರೆಲಿ ಮಾಡಿರುವಂತದ್ದು? ಸರ್ ಇದು 1 ಎಕರೆ ಬರುತ್ತೆ ಸರ್. 1 ಎಕರೆ. ಹೌದು ಸರ್. ಎಷ್ಟು ಸೈಟ್ಗಳು ಬರುತ್ತೆ ಸರ್? 26 ಸೈಟ್ ಬರುತ್ತೆ ಸರ್. 26. ಹೌದು. ಯಾವ ಪೇಸಿಂಗ್ ಇದೆ, ಏನೇನ್ ಸೈಜಸ್ ಇದೆ ಸರ್? ನಾರ್ತ್ ಸೌತ್ ಈಸ್ಟ್ ಫೇಸಿಂಗ್ ಸಿಗುತ್ತೆ ಸರ್. ಮೆಜರ್ಮೆಂಟ್ ಬಂದು ನಿಮಗೆ 20-30 ಸಿಗುತ್ತೆ, 20-40 ಸಿಗುತ್ತೆ, 30-40 ಸಿಗುತ್ತೆ ಸರ್. ಸೊ 3 ಇದೆ. 3 ಡೈಮೆನ್ಷನ್ ಸೈಟ್ ಸಿಗುತ್ತೆ. ಕಾರ್ನರ್ ಯಾವ್ದಾದ್ರು ಸಿಗ್ಬೋದಾ? ಸರ್ ಖಂಡಿತ ಕಾರ್ನರ್ಗಳಿದೆ. ಓಕೆ ಓಕೆ. ಸೊ ಒಂಚೂರು ಲೇಔಟ್ ನೋಡ್ಕೊಂಡ್ ಬಂದ್ಬಿಡೋಣ ಹಾಗಾದ್ರೆ. ಸರ್ ಸೊ ಬನ್ನಿ ವೀಕ್ಷಕರೇ. ಸರ್ ಮೊದಲದಾಗಿ ಲೇಔಟ್ ನೋಡಿದ್ರೆ ಹಿಂದ್ಗಡೆ ನಮ್ಗೆ ಅಪಾರ್ಟ್ಮೆಂಟ್ಗಳು ಕಾಣ್ತಾ ಇದೆ. ಸ್ವಲ್ಪ ಅಲ್ಲಿ ಕೊಡ್ಬೋದಾ, ಮಾಹಿತಿ ಕೊಡ್ಬೋದಾ ಎಲ್ಲಿದೆ ಅಂತ? ಬಂದು BDA ಅಪಾರ್ಟ್ಮೆಂಟ್ ಸರ್. 1,500 ಮನೆ ಬರ್ತಾ ಇದೆ. ನೀವು ಲಾಸ್ಟ್ ಟೈಮ್ ನಮ್ಮ ಲೇಔಟ್ ಸಹ ಅಲ್ಲೊಂದು ಲೇಔಟ್ ಸಹ ಮಾಡಿದ್ದು. ಹೌದು. ನೀವೇನೇ ಸಹ ಶೂಟ್ ಸಹ ಶೂಟ್ ಮಾಡಿದ್ವಿ ಇಲ್ಲಿ. ಹೌದೌದು. ಓಕೆ ಓಕೆ. ಅಲ್ಲೆಲ್ಲ ಖಾಲಿ ಆಗೋಯ್ತು ಸರ್? 20 days ಅಲ್ಲಿ ಖಾಲಿ ಆಯ್ತು ಸರ್. ಒಬ್ಬ ಸೂಪರ್ ಅಲ್ಲ ಸರ್. ಸೊ ಇಲ್ಲಿಂದ ಈ ಮೇನ್ ರೋಡ್, ಆ ಎದುರ ಮಧ್ಯದಲ್ಲಿ ನಿಮ್ ಲೇಔಟ್ ಇರುವಂತದ್ದು. ಈಗ ಅಕ್ಕಪಕ್ಕ ಎಲ್ಲ ಲೇಔಟ್ಗಳೇ ಸರ್. ಈ ಕಾಂಪೌಂಡ್ ಕಾಣ್ತಾ ಇದೆ ಅದು ಎಲ್ಲ ಲೇಔಟ್ಗಳೇನೆ. ಎಲ್ಲ ಲೇಔಟೇನೆ ಇದು? ಎಲ್ಲ ಲೇಔಟೇನೆ ಪೂರ್ತಿ. ಓಕೆ ಓಕೆ. ಬನ್ನಿ ಸರ್ ಸ್ವಲ್ಪ ವಾಕ್ ಮಾಡೋಣ. ಸ್ವಲ್ಪ ಅಮ್ಯುನಿಟೀಸ್ ಬಗ್ಗೆ, ಈ ಲೇಔಟ್ ಬಗ್ಗೆ ಒಂಚೂರು ಹೇಳಿ ಸರ್. ಏನೇನ್ ಮಾಡಿದೀರಾ, ಏನೇನ್ ಬರ್ತಾ ಇದೆ? ಫಾರ್ ಎಕ್ಸಾಂಪಲ್ ಎಷ್ಟಾಗಲ ರೋಡ್ ಇದೆ ಸರ್ ಇದು? ಇದು ಬಂದು ಎಲ್ಲ 30 ಫೀಟ್ ರೋಡ್ ಇದೆ ಸರ್. 30 ಫೀಟ್ ರೋಡ್ ಇದೆ. CC ಡ್ರೈನೇಜ್ ಇದೆ. ಕಂಪ್ಲೀಟ್ CC ಡ್ರೈನೇಜ್? ಹೌದು ಸರ್. CC ಡ್ರೈನೇಜ್ ಬಾಕ್ಸ್ ಟೈಪ್. ಬಾಕ್ಸ್ ಟೈಪ್ ಸರ್. ಇದ್ರ ಮೇಲೆಲ್ಲ ಸ್ಲ್ಯಾಬ್ ಎಲ್ಲ ಬರುತ್ತೆ. ಮಳೆ ಹುಯ್ತಾ ಇರೋದ್ರಿಂದ ಕೆಲಸ ಸ್ವಲ್ಪ ಡಿಲೇ ಆಗ್ತಿದೆ. ನೋಡಬಹುದು ನೀವು ಸೈಟ್ ಅಲ್ಲೆಲ್ಲ ಇನ್ನ ನೀರು ನಿಂತಿದೆ. ಬಟ್ ಮಾಡಿಸ್ತಾ ಇದ್ದೀರಾ, ಕೆಲಸ ಮಾಡಿಸ್ತಾ ಇದ್ದೀರಾ? ಖಂಡಿತ ಸರ್. 100%. ಇನ್ನೊಂದು ವೀಕ್ 10 days ಅಲ್ಲಿ ಎಲ್ಲ ಇದನ್ನು ಕಂಪ್ಲೀಟ್ ಮಾಡ್ತೀವಿ ಸರ್. ಇದೇನ್ ಪೈಪ್ ಡ್ರೈನೇಜ್ ವಿತ್ ವಾಟರ್ ಕಲೆಕ್ಷನ್ ಸರ್ ಇದು. ಓಕೆ ಓಕೆ ಸೂಪರ್ ಸರ್. ಸರ್ ವಾಟರ್ ಕನೆಕ್ಷನ್ ಅಂತ ಹೇಳಿದ್ಮೇಲೆ ನೀರಿಗೆ ಏನು ವ್ಯವಸ್ಥೆ ಮಾಡ್ತಾರೆ? ಜಲ್ ಜೀವನ್ ಮಿಷನ್ ಇಂದ ಕನೆಕ್ಷನ್ ಇದೆ ಸರ್. ಜಲ್ ಜೀವನ್ ಮಿಷನ್ ಅಂತಂದ್ರೆ? ಜಲ್ ಜೀವನ್ ಅಂದ್ರೆ ಗೌರ್ಮೆಂಟ್ ಇಂದ ಜಲ್ ಜೀವನ್ ಮಿಷನ್ ಮಾಡ್ತಾ, ಮೋದಿ ಸ್ಕೀಮ್ ಅಲ್ಲಿ ಜಲ್ ಜೀವನ್ ಮಿಷನ್ ಮಾಡ್ತಾ ಇದಾರಲ್ಲ. ಸರಿ. ಓಕೆ ಓಕೆ. ಆ ಸ್ಕೀಮ್ ಅಲ್ಲೇ ಕಲೆಕ್ಷನ್ ಇದೆ ಸರ್. ಸೊ ಗ್ರಾಮ ಪಂಚಾಯತಿಯಿಂದನೇ ನೀರು ಬರುತ್ತೆ? ಹೌದು ಸರ್. ಎಲ್ಲ ನಿಯರ್ ಇರೋದ್ರಿಂದ ಗ್ರಾಮ ಪಂಚಾಯತಿ ಅಂದ್ರೆ ಲೇಔಟ್ ಬಂದು ಊರಿಗೆ ಅಟ್ಯಾಚ್ ಸಿಗುತ್ತೆ ಸರ್ ಇದು. ಹಂಗಾಗಿ ಜಲ್ ಜೀವನ್ ಮಿಷನ್ ಇಂದಲೇ ಕನೆಕ್ಷನ್ ಇದೆ ಸರ್. ಓಕೆ. ಆಮೇಲೆ ಈಗ ಪವರ್ ಯಾವಾಗ ಕನೆಕ್ಷನ್ ಕೊಡ್ತಾ ಇದ್ದಾರೆ ಸರ್? ಪವರ್ ಈಗ ನೆಕ್ಸ್ಟ್ ಇದೆಲ್ಲ ಒಂದಿಷ್ಟು ಇನ್ನೊಂದ್ ಸ್ವಲ್ಪ ಅಂದ್ರೆ ಏನು ಅಂದ್ರೆ ಪವರ್ ಕಲೆಕ್ಷನ್ ಕೊಡೋದೇನು ಮಾಡಿಸ್ಬಿಡ್ಬೋದು ಸರ್. ಇವಾಗ ಮಳೆ ಹುಯ್ತಾ ಇದೆ, ತೇವ ಇದೆ, ಇನ್ನ ವರ್ಕ್ ಮಾಡಕ್ಕೆಲ್ಲ ಸ್ವಲ್ಪ ಹಿಂಸೆ ಆಗ್ತದೆ. ಇನ್ನೊಂದು ವೀಕ್ ಒಳಗೆ ಬರುತ್ತೆ ಸರ್. ಬಂದ್ಬಿಡುತ್ತೆ ಅಂತ 100% ಶೋರ್ ಆಗಿ ಬರುತ್ತೆ ಸರ್. ಓಕೆ ಸರ್. ಆಮೇಲೆ ಈಗ ಸಿವೇಜ್ಗೆ STP ಏನಾದ್ರು ಮಾಡ್ತಾ ಇದ್ದಾರೆ? ಖಂಡಿತ ಸರ್. ಇವಾಗ ಏನಿದೆ ಡ್ರೈನೇಜ್ ಸಿಸ್ಟಮ್ ಎಲ್ಲ ಇಲ್ಲಿ ಆಲ್ರೆಡಿ ರೆಡಿ ಆಗ್ತಾ ಇದೆ ನೋಡಿ. ಇವಾಗ ಏನಿದೆ ಅದು ರೆಡಿ ಆಗ್ತಾ ಇದೆ. ಓಕೆ. ಮುಂದೆ ಬಂದು ನಿಮಗೆ ಒಂದು 10-15 ಫೀಟ್ STP ಅಂತೂ ರೆಡಿ ಆಗುತ್ತೆ. STP ಅಂತೂ ಇರುತ್ತೆ ಸರ್. ಓಕೆ. ಅಂಡ್ ಇವಾಗ ಸೈಟ್ ಗಳು ಹೇಳ್ತಾ ಇದ್ರಲ್ಲ, ಟೋಟಲ್ 26 ಸೈಟ್ ಇದೆ ಅಂತ ಅಂದ್ರೆ ಲೈಕ್ ಇವಾಗ 20-30 ಇರ್ಬೋದು, 30-40 ಎಲ್ಲಿ ಬರುತ್ತೆ? ಸ್ವಲ್ಪ ಫೇಸಿಂಗ್ ಹೇಳ್ಬೋದಾ ನಮ್ಗೆ ಎಲ್ಲಿ ಸಿಗುತ್ತೆ? ನಾರ್ತ್ ಸೌತ್ ಗೆ ಬಂದು ನಿಮಗೆ 20-30 ಮತ್ತೆ 20-40 ಸಿಗುತ್ತೆ ಸರ್. ಸರಿ. ಓಕೆ ಓಕೆ. 30-40 ಎಲ್ಲ 30-40 ಎಲ್ಲ ನಾರ್ತ್ ಫೇಸಿಂಗ್ ಗೆ ಸಿಗುತ್ತೆ. ಎಲ್ಲಿ ಬರುತ್ತೆ? ಆ ಕಡೆ ಬರುತ್ತಾ? ಈ ಕಡೆ ಬರುತ್ತೆ ಸರ್. ಅದು ಈ ಕಡೆ ಎಲ್ಲ 30-40 ಬರುತ್ತೆ. 30-40 20-30 20-30 ಈ ಕಡೆ ಬರುವಂತದ್ದು. ಯಾಕಂದ್ರೆ ಇವಾಗ ಒಂದು ಕುಟುಂಬ ಅಂದ್ರೆ ಎಲ್ಲಾ ತರದ ಜನಾಂಗನೂ ನೋಡ್ಬೇಕು ಸರ್. ಹೌದು. ಮಿಡಲ್ ಕ್ಲಾಸ್ ಇಂದ ಹಿಡಿದು ಪ್ರತಿಯೊಂದು ಜನಾಂಗಕ್ಕೂ ಸಿಗೋ ಅಂತ ಪ್ಲಾನಿಂಗ್ ಅಲ್ಲಿ ಮಾಡಿದೀವಿ ಸರ್ ಈ ಲೇಔಟ್. ಓಕೆ. ಸೂಪರ್ ಸರ್. ಆಮೇಲೆ ಇನ್ನ ಕನೆಕ್ಟಿವಿಟಿ ಅಂತ ಬಂದ್ರೆ ಈ ಬಸ್ ಇರ್ಬೋದು, ಟ್ರೈನ್ ಇರ್ಬೋದು, ಫ್ಲೈಟ್ ಇರ್ಬೋದು. ಸೊ ನಾವು ಹೋಗೋದಕ್ಕೆ ಎಲ್ಲಿಂದ ಕನೆಕ್ಟಿವಿಟಿ ಇದೆ ಸರ್? ಉಸ್ಕೂರ್ ಪಂಚಾಯತಿ ಹತ್ರ ಬಂದು ನಿಮ್ಗೆ ಇಲ್ಲಿಂದ ಏನು 900 ಮೀಟರ್ಸ್ ಆಗುತ್ತೆ ಸರ್. ಅದ್ ಬಂದು ನಿಮ್ಗೆ 255D 255 ಇಂದ ಬರುತ್ತಲ್ಲ ಸರ್ ಬಸ್. ಹೌದು. ಆ ಬಸ್ ಎಲ್ಲ ಇಲ್ಲಿ ಸ್ಟಾಪ್ ಕೊಡುತ್ತೆ ಸರ್. ಸೊ ಇಲ್ಲಿ ಸ್ಟಾಪ್ ಸಿಗುತ್ತೆ ನಮಗೆ? ಹೌದು. ಇನ್ನು ರೈಲ್ವೆ ಸ್ಟೇಷನ್ ಅಂತ ಬಂದ್ರೆ? ಸರ್ ರೈಲ್ವೆ ಸ್ಟೇಷನ್ ಎಲ್ಲ ನೆಲಮಂಗ್ಲ ಸರ್. ನೆಲಮಂಗ್ಲ ಒಂದು 3 ಕಿಲೋಮೀಟರ್ 3.5 ಕಿಲೋಮೀಟರ್ ರೈಲ್ವೆ ಸ್ಟೇಷನ್ ಸಿಗುತ್ತೆ ಸರ್. ಓಕೆ. ಸೊ ವೀಕ್ಷಕರೇ ನೋಡ್ಬೋದು. ಸರ್ ಇದು ಅಪ್ರೋಚಿಂಗ್ ರೋಡ್ ಅಲ್ವಾ ಸರ್ ಇದು? ಹೌದು ಸರ್. ಸರ್ ಅಪ್ರೋಚಿಂಗ್ ರೋಡ್ ಎಷ್ಟಾಗುತ್ತೆ ಅಗಲ ಬರುತ್ತೆ ಸರ್? ಇದು ಬಂದು 30 ಫೀಟ್ ಗಿಂತ ಜಾಸ್ತಿ ಬರುತ್ತೆ ಸರ್. ಇದು 30 ಫೀಟ್. ಅದೇ ಇಲ್ಲಿ ನೋಡಿದ್ರೆ ಕಾಣಿಸ್ತಾ ಇದೆ. ಹೌದು ಸರ್. 30 ಫೀಟ್ ಗಿಂತ ಅಗಲ ಇದೆ ಇದು? ಹೌದು ಸರ್. ಸರ್ ಆಮೇಲೆ ಈ ಕಡೆ ಮಾತ್ರ ಕಾಂಪೌಂಡ್ ಹಾಕಿದಿರಲ್ಲ, ಇದು ಕಾಂಪೌಂಡ್ ಕಂಟಿನ್ಯೂ ಆಗುತ್ತಾ? ಇಲ್ಲ ಸರ್. ಈ ಕಡೆ ಹಿಂಗಿಂದ ಬಂದು ಆ ಕಡೆಗೆಲ್ಲ ಸೈಟ್ಗಳು ಇದೆಯಲ್ಲ ಸರ್, ಮನೆಗಳೇ ಕವರ್ ಆಗ್ಬಿಡುತ್ತೆ. ಸೊ ಆಲ್ರೆಡಿ ಅಲ್ಲೆಲ್ಲ ಕಾಂಪೌಂಡ್ ಇದೆ. ಹೌದು. ಹಿಂಗ್ ತಗೊಂಡೋಗ್ಬಿಟ್ಟು ಕನೆಕ್ಟ್ ಆಗ್ಬಿಡುತ್ತೆ. ಹೌದು ಸರ್. ಓಕೆ ಸರ್. ಆಮೇಲೆ ಈ ರೋಡ್ ಇದನ್ನ ವೈಡ್ ಆಗೋ ಸಾಧ್ಯತೆಗಳಿದೆಯಾ ಸರ್? ಹೌದು ಸರ್. ಇದು 40 ಫೀಟ್ ರೋಡ್ ಬರುತ್ತೆ ಸರ್ ಇದು. ಅಲ್ಲಿದೆ ಅಲ್ಲ, ಈಗ ಹೋಗಿದೆ ಅಲ್ಲ ರೋಡ್? ಹೌದು ಸರ್. ಈಗ ಹೋಗ್ತಾ ಇದೆ ನೋಡಿ ನೆಲಮಂಗ್ಲ ರೋಡ್. ಹೌದು ಸರ್. ಸದ್ಯಕ್ಕೆ ಚಿಕ್ಕದಿದೆ, ಬಟ್ ಅದು ಮುಂದಿನ ದಿನಗಳಲ್ಲಿ ದೊಡ್ಡದಾಗುತ್ತೆ. 40 ಫೀಟ್ ರೋಡ್ ಸರ್. ನಾವು ಅದು ಜಾಗ ಬಿಟ್ಟೆ ಮಾಡಿರ್ತೀವಿ ಸರ್. ಇವಾಗ ನೋಡಿ ಇಲ್ಲಿಂದ ಲೇಔಟ್ಗಿನ ಎಷ್ಟು ಜಾಗ ಇದೆ? ಇಷ್ಟು ಜಾಗ ಇದೆ. ನಾವ್ ಇಲ್ಲಿಂದ ಏನಿಲ್ಲ ಅಂದ್ರೆ ಒಂದ್ 4 ಅಡಿ 5 ಅಡಿ ಜಾಗ ಬಿಟ್ಟಿದೀವಿ. ಕಂಬ ಹಾಕಿದಿರಲ್ಲ? ಹೌದು ಸರ್.
ಓ ಇಲ್ಲಿವರೆಗೆ ರೋಡ್ ಅಗಲ ಆಗುತ್ತೆ, ಹೌದೌದು ವೈಡ್ ಆಗುತ್ತೆ. ಹೌದು ಸರ್. ಓ ಇಲ್ಲೆಲ್ಲ ಫುಲ್ ಗಾಡಿಗಳೆಲ್ಲ ಓಡಾಡುತ್ತೆ ಸರ್ ಇಲ್ಲಿ. ಹೌದು ಸರ್, ಇದು ಉಸ್ಕೂರಿಂದ ನೆಲಮಂಗಲಕ್ಕೆ ಇದೇ ಕನೆಕ್ಟಿವಿಟಿ ಸರ್ ಇದು. ಸೊ ಈ ಮನೆಗಳೆಲ್ಲ ಇದೆಯಲ್ಲ, ಹೌದೌದು ಇನ್ನು ಮುಂದೆ ಮನೆಗಳೆಲ್ಲ ಇದೆ ಅಲ್ಲಿ. ಖಂಡಿತ ಸರ್, ಇಲ್ಲೂ ಮನೆಗಳಿದೆ. ಇನ್ನು ಮುಂದೆ ಹೋದ್ರೆ ಲೇಔಟ್ ಅಲ್ಲಿ ಆಲ್ರೆಡಿ ಮನೆಗಳು ಆಗಿದಾವೆ ಅಲ್ಲೂ. ಓಕೆ, ಈಗ ಯಾರಾದ್ರೂ ಲೈಕ್ ದಿನ ಬೆಳಗ್ಗೆ ಎದ್ದಾಗ ಹಾ ಸರ್. ಗ್ರಾಸರೀಸ್ ಬೇಕು, ತರಕಾರಿ ಬೇಕು ಅಂತಂದ್ರೆ ಅಂಗಡಿಗಳೆಲ್ಲ ಎಲ್ಲಿ ಬರುತ್ತೆ ಸರ್? ಸರ್ ಅಂಗಡಿಗಳೆಲ್ಲ ಇಲ್ಲೇ ದೊಡ್ಡಿಪಳ್ಳಿ ನಿಮಗೆ ಊರಲ್ಲಿ ಕಾಣ್ತಾ ಇದೆ. ಅಲ್ಲಿ ಕಾಣ್ತಾ ಇದೆ ಅಲ್ಲ? ಏನ್ ಬೆಳಗ್ಗೆ ಹೊತ್ತು ಒಂದು 5 ಮಿನಿಟ್ಸ್ ವಾಕಿಂಗ್ ಅಷ್ಟೇನೆ ಸರ್. ಹಾ 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 ಹಾ. ಒಂದು ವಾಕ್ ಆದಂಗೆ ಆಗುತ್ತೆ. ನಿಮಗೆ ಏನ್ ಬೇಕು ದಿನಸಿ ತರಕಾರಿಗಳು, ವೆಜಿಟೇಬಲ್ಸ್ಗಳು ಎಲ್ಲ ಅಲ್ಲೇ ಸಿಗುತ್ತೆ. ಇಲ್ಲೇ ಸಿಕ್ಬಿಡುತ್ತೆ. ಸಿಗುತ್ತೆ ಸರ್. ಓಕೆ. ಇನ್ನ ಇನ್ ಕೇಸ್ ಇವಾಗ ಜಾಸ್ತಿ ಒಂದ್ಸತಿ ತಗೊಂಡ್ಬಂದ್ಬಿಡ್ತೀವಿ ಅನ್ನೋದಾದ್ರೆ ನಿಮ್ಗೆ APMC 3 ಕಿಲೋಮೀಟರ್ ಅಷ್ಟೇನೆ ಸರ್. ಅಲ್ವಾ ಸರ್? ಏನು ಒಂದು 5 ಮಿನಿಟ್ಸ್ ಹೋದ್ರೆ ಎಲ್ಲಾ ತರದ್ದು ಫ್ರೆಶ್ ತರಕಾರಿ ಇರ್ಬೋದು, ದಿನ ಬಳಕೆ ಸಾಮಾನು ಎಲ್ಲ ಸಿಕ್ಬಿಡುತ್ತೆ. ಹೌದೌದು. ಇನ್ನ ಎಂಟರ್ಟೈನ್ಮೆಂಟ್ ಅಂತಂದ್ರೆ ನೆಲಮಂಗಲ ಹೋಗ್ಬಿಟ್ರೆ ಸಾಕಲ್ಲ, ನೆಲಮಂಗಲ ಏನ್ ಬೇಕು ನಮ್ಗೆ? APMC ಹೋದ್ರೆ ರೈತರಿಂದ ಡೈರೆಕ್ಟ್ ಆಗಿ ತಗೊಂಡ್ಬಿಡ್ಬೋದು, ತಗೋಬರ್ಬೋದು. ಓಕೆ, ಸೂಪರ್ ಸರ್. ಸರ್ ಇವಾಗ ಹೇಳಿ ಸರ್. ಲೀಗಲ್ ಅಂತ ಬಂದಾಗ DC ಕನ್ವರ್ಷನ್ ಆಗಿದ್ಯಾ? 100% ಶೋರ್. ಏನ್ ಬಂದ್ರು ಅವರಿಗೆ ಕಾಪಿ ನಾವು ಬಾಯಲ್ಲಿ ಹೇಳೋದಲ್ಲ ಸರ್, ಪೇಪರ್ ಅಲ್ಲಿ ಕೊಡ್ತೀನಿ. ಕನ್ವರ್ಷನ್ ಕಾಪಿ ಎಲ್ಲ ಕೊಡ್ತೀರಾ? ಖಂಡಿತ ಸರ್. ಖಾತಾ ಅಂತ ಯಾವ್ದು ಬರುತ್ತೆ? ಈ ಖಾತಾ ಸಿಗುತ್ತೆ ಸರ್. ಈ ಖಾತಾ ಸಿಗುತ್ತೆ. ಮುಂದಿನ ದಿನ ಇಂಡಿವಿಜುವಲ್ ಮಾಡ್ಕೋಬಹುದಾ? ಹೌದು ಸರ್, ಮುಂದಿನ ದಿನ ಇಂಡಿವಿಜುವಲ್ ಮಾಡ್ಕೋಬಹುದು. ಸರ್ ಇವಾಗ ಇನ್ ಫೈನಲ್ ಆಗಿ ಕೇಳುವಂತದ್ದು, ಇಲ್ಲಿ ಏನ್ ಬೆಲೆನ ಕೊಟ್ ಮಾಡ್ತಾ ಇದ್ದಾರೆ ಸರ್? ಇವಾಗ ಲಾಂಚಿಂಗ್ ಪ್ರೈಸ್ ಬಂದ್ಬಿಟ್ಟು 1755 ರೂಪಾಯಿ ಕೊಟ್ ಮಾಡ್ತಾ ಇದೀವಿ. 1755. ಹೌದು ಸರ್. ನಮ್ಮ ವೀಕ್ಷಕರಿಗೆ ಡಿಸ್ಕೌಂಟ್ ಸ್ಲೈಡ್ಲಿ ನೆಗೋಷಿಯಬಲ್ ಮಾಡೋಣ ಸರ್. ಈಗ ನಾನು ಹೇಳೋದಂದ್ರೆ ನಾವು ಇಲ್ಲಿ ಅಕ್ಕಪಕ್ಕ ಅವ್ರ ಜನ ಬರೋರು ಕಸ್ಟಮರ್ಗಳೇ ಬಂದು ವಿಚಾರ ಮಾಡಾದ್ಮೇಲೆ ಆ ರೈಟ್ ರೀಸನಬಲ್ ಇದೆಯಾ ಅಂತ ಅವ್ರು ಚೆಕ್ ಮಾಡಿ ಅದನ್ನೇ ಕೇಳೋಣ ಅನ್ಕೊಂಡೆ. 1750 ವರ್ತ್ ಇದೆಯಾ ಸರ್ ಇದು? ಸರ್ 100% ವರ್ತ್ ಇದೆ. ಇವಾಗ ಅಕ್ಕಪಕ್ಕ ಎಲ್ಲ ವಿಚಾರ ಮಾಡ್ಲಿ ಸರ್. ಅವ್ರು ಬಂದ್ಮೇಲೆ ಕಸ್ಟಮರ್ ಬಂದ್ಮೇಲೆ ಕೇಳ್ತಾರೆ, ಅಲ್ಲೆಲ್ಲ ಪ್ರೈಸ್ ನೋಡ್ಕೊಂಡು ಇಲ್ಲಿ ಈ ಪ್ರೈಸ್ ತಗೋಬಹುದು ಅಂತ ಅವ್ರ ಮನಸ್ಸಿಗೆ ಫೀಲ್ ಬರುತ್ತೆ ಸರ್. ಸೊ ನಿಮ್ ಪ್ರಕಾರ ವರ್ತ್ ಇದೆ? 100% ಶೋರ್ ಸರ್. ನಾಳೆ ದಿನ ಒಳ್ಳೆ ಅಪ್ರಿಸಿಯೇಷನ್ ಸಿಗುತ್ತೆ ಸರ್? ಖಂಡಿತ ಸಿಗುತ್ತೆ ಸರ್. ಸರ್ ನೆಲಮಂಗಲದಿಂದ 5 ಮಿನಿಟ್ಸ್ ಜರ್ನಿ ಅಂತ ಅಂದ್ರೆ ನೀವು ಲೆಕ್ಕ ಯೋಚನೆ ಮಾಡಿ ಅಲ್ವಾ? ಸೊ 5 ನಿಮಿಷಕ್ಕಿಂತ ಇಲ್ಲಿ ಮುಂದೆ ಹೋಗ್ಬಿಟ್ರೆ ಅಲ್ಲಿ 4000-5000 ಓಡ್ತಾ ಇದೆ. ಖಂಡಿತ ಸರ್. ಅಲ್ಲ ಆಲ್ರೆಡಿ ನಾನು ಶೂಟ್ ಮಾಡಿದೀನಿ ಸರ್, ಅಲ್ಲಿ 4000-5000 ಆಲ್ರೆಡಿ ಓಡ್ತಾ ಇದೆ. ಇವಾಗ ನಿಮಗೆ ರೈಲ್ವೆ ಬ್ರಿಡ್ಜ್ ಸಿಗುತ್ತೆ. ಆ ಬ್ರಿಡ್ಜ್ ಇಂದ ಆ ಕಡೆ ಕಲೆಯಲ್ಲಿ ನಗರಸಭೆ ಇದೆ. ನಗರಸಭೆ ಯಾವುದು? ಅಲ್ಲೆಲ್ಲ ಆಲ್ರೆಡಿ 3,500-4,000 ಓಡ್ತಾ ಇದೆ. ಆಲ್ರೆಡಿ ಏನು 1 ಕಿಲೋಮೀಟರ್ ಅಷ್ಟೇನೆ ಸರ್. ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ಸೊ ಅಷ್ಟು ಇದಿರೋದ್ರಿಂದ ಸೊ ನೀವು ತಲೆ ಕೆಡ್ಸ್ಕೊಳ್ಳೋ ಅಗತ್ಯ ಇಲ್ಲ. ಸರ್ ಹೇಳಿದ್ದು ಕರೆಕ್ಟ್ ಆಗಿ ಹೇಳಿದ್ಬಿಟ್ರು. ನೀವು ಬೇಕಾ ಒಂದ್ಸತಿ ಬನ್ನಿ, ಓಡಾಡಿ ನೋಡಿ ಚೆಕ್ ಮಾಡಿ ತಗೋಬಹುದು ಸರ್. ಇವಾಗ ಯಾರಾದ್ರೂ ಬುಕ್ ಮಾಡಬೇಕು ಅಂತಂದ್ರೆ ಪ್ರೊಸೆಸ್ ಹೆಂಗಿರುತ್ತೆ ಸರ್? ಈಗ ಸರ್ ಇವಾಗ ಬುಕ್ ಮಾಡಬೇಕು ಅಂದ್ರೆ 10,000 ಕೊಡ್ಲಿ ಸರ್, ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ಲಿ. ಓಕೆ, ಲೀಗಲ್ ಆಗುತ್ತೆ. ಲೀಗಲ್ ಆದ್ಮೇಲೆ ಬಂದು ಡೈರೆಕ್ಟ್ ಅಗ್ರಿಮೆಂಟ್ ಮಾಡಬಹುದು. ಅಗ್ರಿಮೆಂಟ್ ಮಾಡ್ಕೋಬಹುದು. 10,000 ರೂಪಾಯಿ ಅಲ್ವಾ? ಸೊ ನೀವು ಬರ್ಬೇಕಾದ್ರೆ ಇನ್ನೊಂದು ಏನಂತಂದ್ರೆ ಸರ್, ಇಲ್ಲಿ ಲೋನ್ ವ್ಯವಸ್ಥೆ ಇದೆಯಾ ಸರ್? ಲೋನ್ ವ್ಯವಸ್ಥೆ ಇದೆ ಸರ್. ಎಷ್ಟು ಪರ್ಸೆಂಟ್ ಲೋನ್ ಆಗ್ಬೋದು? 70% ಆಗುತ್ತೆ ಸರ್. 70% ನೀವು ಮಾಡಿಸ್ಕೊಡ್ತೀರಾ? LIC ಇಂದ? ಹೌದು ಸರ್, ಖಂಡಿತ ಆಗುತ್ತೆ. LIC ಇಂದಲೇ ಆಗುತ್ತೆ ಸರ್. ಓಕೆ, ಸೊ ವೀಕ್ಷಕರೇ ನೀವು ಬರ್ಬೇಕಾದ್ರೆ ಒಂದ್ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಅನ್ನ ತಗೊಂಬನ್ನಿ. ನೀವು ಡಾಕ್ಯುಮೆಂಟ್ ತಗೊಂಡ್ಬಿಟ್ಟು ಸರ್ ಕೊಡಿ, ಅಂಡ್ ಸರ್ ಹತ್ರ ಒಂದು 10,000 ರೂಪೀಸ್ ಕೊಟ್ಬಿಟ್ಟು ಈ ಡಾಕ್ಯುಮೆಂಟ್ಸ್ ಅನ್ನು ತಗೊಂಡೋಗಿ ಸೊ ನೀವೇನು ಜೆನ್ಯೂನಿಟಿ ಚೆಕ್ ಮಾಡ್ಕೊಬಹುದು. ಸರ್ ನಿಮ್ಮ ಒಂದು ಇದು ಎಷ್ಟು ಇದು ಸಿಗುತ್ತೆ, ಲೋನ್ ಸಿಗುತ್ತೆ ಅನ್ನೋದನ್ನ ಚೆಕ್ ಮಾಡ್ಕೊಂತಾರೆ. ಎರಡು ಮ್ಯಾಚ್ ಆಯ್ತು ಅಂತಂದ್ರೆ ನಿಮ್ಮ ಕನಸಿನ ನಿವೇಶನ ಇಲ್ಲಿ ನನ್ಸಾಗುತ್ತೆ. ನಾವು ಸರ್ 70% ಅಂತ ಹೇಳ್ತಾ ಇದೀವಿ. ಇವಾಗ ಅವ್ರದ್ದು ಪ್ರೊಫೈಲ್ ಚೆನ್ನಾಗಿದ್ದಿ ಬ್ಯಾಂಕ್ ಇಂದಲೇ ಲೋನ್ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂದ್ರೆ ಖಂಡಿತ ಮಾಡಿಸ್ಬೋದು, ಬರ್ಬೋದು ಅಲ್ವಾ? 80% ಆಗಿದ್ದು ಇದೆ, ತುಂಬಾ ಜನ 90% ತಗಲೋ ಆಗಿದ್ದು ಇದೆ ಸರ್ ಕೆಲವರಿಗೆ. ಓಕೆ ಓಕೆ ಸರ್, ಫೈನಲ್ ಆಗಿ ಲೈಕ್ ಈ ಏರಿಯಾ ಬಗ್ಗೆ ಒಂದು ಮಾತು ಹೇಳಿ. ಮುಂದಿನ ದಿನಗಳಲ್ಲಿ ಎಷ್ಟು ಡೆವಲಪ್ಮೆಂಟ್ ಆಗ್ಬೋದು ನಮ್ಮ ವೀಕ್ಷಕರಿಗೆ ಹೇಳಿ ಸರ್. ಏನಿಲ್ಲ ಅಂತ ಅಂದ್ರೂ ಇನ್ನೊಂದು 6-7 ತಿಂಗಳು, 1 ವರ್ಷನೇ ಅನ್ಕೊಂಡ್ಬಿಡೋಣ ಸರ್. 6-7 ತಿಂಗಳು ಮಾತೇ ಬೇಡ, 1 ವರ್ಷ ಅನ್ಕೊಳ್ಳೋಣ. ಖಂಡಿತ ಈ ಸೈಡ್ ಡಬಲ್ ಆಗುತ್ತೆ ಸರ್. ಅವ್ರು ಕೊಟ್ಟಿರೋ ರೈಟ್ಗಂತೂ ಡಬಲ್ ಆಗುತ್ತೆ. ಅಷ್ಟು ಕಾನ್ಫಿಡೆನ್ಸ್ ಇದೆ? ಖಂಡಿತ ಇದೆ ಸರ್. ಏನೇನು ರೀಸನ್ ಹೇಳಿ ಇದಕ್ಕೆ, ನಮ್ಗೆ ರೀಸನ್ ಹೇಳಿ ಸರ್. ನೆಲಮಂಗಲ ಏನಿಲ್ಲ ಅಂತಂದ್ರೆ ತುಂಬಾ ನಿಯರ್ ಇದೆ. ಇವಾಗ ನೀವು ನಾನು ಹೇಳ್ದೆ ಇಲ್ಲಿ ರೈಲ್ವೆ ಬ್ರಿಡ್ಜ್ ಇಂದ ನಗರಸಭೆಗೆ ಆಲ್ರೆಡಿ ಆ ಕಡೆಗೆಲ್ಲ ನಗರಸಭೆ 1 ವರ್ಷದಲ್ಲಿ ಏನೇನು ಬದಲಾವಣೆ ಬರ್ಬೋದು ನಮ್ಗೆ ಅದು ಹೇಳಿ ನಮ್ಗೆ. ಸರ್ ಈಗ ನೆಲಮಂಗಲಕ್ಕೆ ಅಟ್ ಪ್ರೆಸೆಂಟ್ ಇವಾಗ ಮೆಟ್ರೋ ಆಲ್ರೆಡಿ ಸ್ಯಾಂಕ್ಷನ್ ಆಗ್ತಾ ಇದೆ, ವರ್ಕ್ ನಡೀತಾ ಇದೆ. 1 ವರ್ಷದಲ್ಲಿ ಮೆಟ್ರೋ ಬರುತ್ತೆ? ಖಂಡಿತ ಸರ್. 1 ವರ್ಷ ಅಂತ ಆಗಲ್ಲ ಸರ್. ಇವಾಗ ಮೆಟ್ರೋ ವರ್ಕ್ ಅಂತೂ ನಡೀತಾ ಫಾಸ್ಟ್ ಆಗಿ ಹೋಗ್ತಾ ಇದೆ. ಹೌದು, 2 ಇಯರ್ಸ್ ಒಳಗಂತೂ ಮೆಟ್ರೋ ಬರುತ್ತೆ, ಬಂದ್ಬಿಡುತ್ತೆ. ಮೆಟ್ರೋ ಸಿಟಿ ಆದ್ರೆ ನಿಮ್ಗೆ ಗೊತ್ತು ಸರ್ ಏನು ಡೆವಲಪ್ಮೆಂಟ್, ಎಷ್ಟು ಡೆವಲಪ್ಮೆಂಟ್ ಸಿಗುತ್ತೆ. ಅಂಡ್ ಈ ಕಡೆ ಡೆವಲಪ್ಮೆಂಟ್ ಅಂತ ಬಂದಾಗ ಈ ಕಡೆ ಎಷ್ಟು ಬೆಳಿಬಹುದು ನಿಮ್ ಪ್ರಕಾರ? ಸರ್ ಅಲ್ಲೆಲ್ಲ ಅಪಾರ್ಟ್ಮೆಂಟ್ಗಳೆಲ್ಲ ಆಲ್ರೆಡಿ ಬೆಳೆದ್ಬಿಟ್ಟಿದೆ ಸರ್. ಬೆಳಿಬಹುದು, ಆಲ್ರೆಡಿ ಬೆಳೆದ್ಬಿಟ್ಟಿದೆ ನೋಡಿ. BD ಆಲ್ರೆಡಿ ಅಪಾರ್ಟ್ಮೆಂಟ್ ಮಾಡಿದೆ, ನೀವ್ ಹಿಂದೆ ಕಾಣ್ತಾ ಇರ್ಬೋದು. ಅವೆಲ್ಲ ಇವಾಗ ಹೊಸ ಬಿಲ್ಡಿಂಗ್ಗಳು ನೀವು ಒಂದ್ಸತಿ ತೋರಿಸಿ, ಹೊಸ ಬಿಲ್ಡಿಂಗ್ಗಳು ಎಷ್ಟು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಹೌದು, ತುಂಬಾ ಡೆವಲಪ್ಮೆಂಟ್ ಆಲ್ರೆಡಿ ಆಗ್ಬಿಟ್ಟಿದೆ ಸರ್. ಇನ್ನು ಅಲ್ಲಿ ಮನೆಗಳಿಗೆ ಜನ ಬಂದ್ರೆ ಇನ್ನೆಷ್ಟು ಡೆವಲಪ್ಮೆಂಟ್ ಆಗ್ಬೋದು ಅಲ್ವಾ? ಇನ್ನು ಈ ಕಡೆ ಅಂತ ಬಂದಾಗ ದೊಡ್ಡಬಳ್ಳಾಪುರ ರೋಡ್ ಕಡೆ ಅಂಡ್ ಇಲ್ಲಿ ನಮ್ಮ ಇದು ಬರ್ತಾ ಇದೆ, APMC ಯಾರ್ಡ್ ಬರ್ತಾ ಇದೆ, ಅವುಗಳೆಲ್ಲ ಎಷ್ಟು ಡೆವಲಪ್ಮೆಂಟ್ ಆಗ್ಬೋದು ನಿಮ್ ಪ್ರಕಾರ? APMC ಯಾರ್ಡ್ ಇವಾಗ ಬಂದು 30 ಇಂದ 40% ಮಾತ್ರ ಶಿಫ್ಟ್ ಆಗಿದೆ ಸರ್ ಯಶವಂತಪುರದಿಂದ. ಇವಾಗ ಪೂರ್ತಿ ಶಿಫ್ಟ್ ಆದ್ರೆ ಸರ್ ಇದೆಲ್ಲ ಏನ್ ಶೆಡ್ಯೂಲ್, ಬಿಸಿ ಶೆಡ್ಯೂಲ್ ಆಗ್ಬೋದು ಅನ್ನೋದು ಒಂದು ಯೋಚನೆ ಮಾಡಿ. ಕರೆಕ್ಟ್. ಈಗ ಆಲ್ರೆಡಿ ರೋಡ್ ವೈಡನ್ ಮಾಡ್ತಾ ಇದ್ದಾರೆ. ಹೌದು ಸರ್, ನೀವು ನೋಡಬಹುದು. ಅವ್ರು ಬಂದ್ರೆ ಯಾರೇ ಬಂದ್ರು ಈ ಕಡೆಯಿಂದ ಅವ್ರಿಗೆ ಗೊತ್ತಾಗುತ್ತೆ ಸರ್. ಇವಾಗ ಕಸ್ಟಮರ್ ನೆಲಮಂಗಲದಿಂದ ಬಂದ್ರು ನಾವು ಈ ಕಡೆಯಿಂದಲೇ ಹೋಗಿ ಅವ್ರಿಗೆ, ಯಾಕೆಂದ್ರೆ ಅಕ್ಕಪಕ್ಕ ಏನ್ ಡೆವಲಪ್ಮೆಂಟ್ ಇದೆ, ಏನ್ ಮೂವ್ಮೆಂಟ್ ನಡೀತಾ ಇದೆ ಇಲ್ಲಿ ಅನ್ನೋದು ಅವ್ರಿಗೆ ಗೊತ್ತಾಗ್ಬೇಕು. ಹೌದು, ಇವಾಗ ಸೈಟ್ ತಗೊಳಕ್ ಬಂದ್ರೆ ಸುಮ್ನೆ ನೋಡ್ಬಿಟ್ಟು ಇದನ್ನ ಮಾಡಿದ್ರೆ ಇದಿರಲ್ಲ.
ಇವಾಗ ಮಾಕ್ಲಿ ಕಡೆಯಿಂದ ಬಂದ್ರೆ ಗೋಲ್ಡನ್ ಫಾರ್ಮರ್ಸ್ ರೆಸಾರ್ಟ್ APMC ಆ ಕಡೆಯಿಂದ ಬಂದವರಿಗೆ ಹಿಂಗ್ ಬಂದವರಿಗೆ ನಾವು ನೆಲಮಂಗಲ ಸಿಟಿ ಕಡೆಯಿಂದ ಹೋಗಿ ಸರ್ ಅಂತಲೂ ಹೇಳ್ತೀವಿ. ಯಾಕಂದ್ರೆ ಅವ್ರಿಗೆ ಅಪ್ರೋಚ್ಮೆಂಟ್ ರೋಡ್ ಅಲ್ಲಿ ಏನೇನ್ ಡೆವಲಪ್ಮೆಂಟ್ ಆಗ್ತಾ ಇದೆ, ಇಲ್ಲಿ ಮೂವ್ಮೆಂಟ್ ಇದೆಯಾ, ಅವ್ರಿಗೆಲ್ಲ ಒಂದು ಐಡಿಯಾ ಸಿಗುತ್ತೆ. ಐಡಿಯಾ ಬರುತ್ತೆ. ಹೌದು. So, ಎರಡು ತಿಳ್ಕೊಂಡು ಇದ್ ಮಾಡ್ಕೊಳ್ಳಿ. ಖಂಡಿತ ಸರ್. ಅಲ್ವಾ? ಎಷ್ಟು % ವರ್ಕ್ ಆಗಿದೆ, ಇನ್ನೆಷ್ಟು % ವರ್ಕ್ ಇದೆ ಸರ್ ಇನ್ನ? ಸರ್ ಇನ್ನ ಆಕ್ಚುಲಿ 60% ವರ್ಕ್ ಮುಗ್ದಿದೆ. ಸರಿ. 60% ವರ್ಕ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಇನ್ನ ಬ್ಯಾಲೆನ್ಸ್ ಇರೋದು ಸರ್, ಇನ್ನ CC ರೋಡ್ ಆಗಬೇಕು, STP ಒಂದು ಫಿಟ್ ಆಗಬೇಕು, ಇನ್ನ CC ರೋಡ್ ಕಾಂಕ್ರೀಟ್ ರೋಡ್ ಹಾಕ್ಬೇಕು. ಪವರ್ ಲೈನ್ಗಳು, ಪವರ್ ಕಲೆಕ್ಷನ್ ಒಂದು. ಸರ್ ಇದು ಎಷ್ಟು ದಿನದಲ್ಲಿ ಆಗ್ಬಹುದು ಸರ್? 20 ಡೇಸ್ ಅಲ್ಲಿ ಫಿನಿಶ್ ಮಾಡ್ತೀನಿ. 20 ದಿನದಲ್ಲಿ? 20 ದಿನ ಸರ್, ಆಲ್ರೆಡಿ ಫಿನಿಶ್ ಆಗ್ಬಿಡೋದು. ನೋಡ್ತಾ ಇದೀರಾ ನೀರೆಲ್ಲ ನಿಂತಿದೆ, ಮಳೆ ಬಂದ ಕಾರಣದಿಂದ ಕೆಲಸ ಮಾಡಕ್ ಆಗ್ತಾ ಇಲ್ಲ. ಯಾಕೆಂದ್ರೆ ನೀವೇ ಓಡಾಡ್ತಾ ಇದೀರಾ, ನಿಮಗೆ ಆ ಫೀಲ್ ಗೊತ್ತಾಗ್ತಾ ಇದೆ. ಹೌದು ಹೌದು ಹೌದು. ಸೊ ನಾನ್ ಕೇಳುವಂತದ್ದು ಖಂಡಿತವಾಗಿ ಕೇಳಿ, 20 ದಿನದಲ್ಲಿ ಮುಗಿಸ್ಕೊಡ್ತೀರಾ? ಖಂಡಿತ 100% ಗ್ಯಾರಂಟಿನ ಇದು? 100% ಯಾಕಂದ್ರೆ ನೋಡಿ ನಂಬಿಟ್ಟು ಬಂದು ವೀಕ್ಷಕರು ಬುಕ್ ಮಾಡ್ತಾರೆ. ಖಂಡಿತ ನಿಮ್ಮನ್ನ ನಂಬಿಕೆ ಕಳ್ಕೊಳ್ಳೋ ಕೆಲಸ ನಾವ್ ಯಾವತ್ತೂ ಇಲ್ಲಿ ಗಂಟ ಮಾಡಿಲ್ಲ. ಇವಾಗ ನೀವು ನಮ್ದು ವಿಡಿಯೋ ತುಂಬಾ ಮಾಡಿದೀರಾ, ಡೆವಲಪ್ಮೆಂಟ್ ನೀವೇನ್ ನೋಡಿದ್ರಿ, ತಿರ್ಗಾ ಫುಲ್ ಫಿನಿಶ್ ಆದ್ಮೇಲೆ ನಿಮಗೆ ಫೋಟೋ ಕಳಿಸಿರ್ತೀವಿ, ಏನ್ ಡೆವಲಪ್ಮೆಂಟ್ ಇರುತ್ತೆ. ಆಗಿದೆ ಆಗಿದೆ. 100% ನಿಮ್ಗೆ ನಂಬಿಕೆ ಬಂದ್ರೆ ಸಾಕು ಸರ್. ನನಗೆ ನಂಬಿಕೆ ಇದೆ. ನನ್ಗೆ ನಮ್ಮ ನಂಬಿಕೆ ನೀವು ಉಳಿಸ್ಕೊಬೇಕು, ನಮ್ಮ ವೀಕ್ಷಕರ ನಂಬಿಕೆ ಉಳಿಸ್ಕೊಬೇಕು. 20 ರಿಂದ 25 ದಿನದಲ್ಲಿ ಈ ವಿಡಿಯೋ ರಿಲೀಸ್ ಆದ 25 ದಿನದಲ್ಲಿ ನಮಗೆ ರೆಡಿ ಮಾಡ್ಕೊಡಿ. ಖಂಡಿತ ಸರ್. ಇವಾಗ ನೋಡ್ತಿರಾ ಇರೋದು ಏನಿದೆ ಸರ್, ಇವಾಗ ಏನಿಲ್ಲ ಅಂದ್ರೆ ನಾಳೆ ನಾಡದಲ್ಲಿ ಕಲ್ಲಿಗೆಲ್ಲ ಪೇಂಟ್ ಆಗುತ್ತೆ ಸರ್. ಸರಿ. STP ಫಿಟ್ ಹೊಡಿದೆ. ಅವ್ರು ಬರೋ ವರ್ಷಗಳಿಗೆ ಹೆಚ್ಚು ಕಮ್ಮಿ, ಈ ವೀಕೆಂಡ್ ಅಲ್ಲಿ ಬರೋ ವರ್ಷಗಳಿಗೆ ಹೆಚ್ಚು ಕಮ್ಮಿ ಜಲ್ಲಿ ಬಿದ್ದಿರುತ್ತೆ ಸರ್. ರೆಡಿ ಆಗಿರುತ್ತೆ ಅಂತ ಹೇಳ್ತೀರಾ ಅಲ್ವಾ? ಸೊ ವೀಕ್ಷಕರೇ, ದಯವಿಟ್ಟು ಡೆವಲಪ್ಮೆಂಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ನಾನು ಹೇಳೋದು ಒಂದೇ, ವಿಸಿಟ್ ಮಾಡೋದನ್ನ ಮರಿಬೇಡಿ. ವೀಕ್ಷಕರೇ, ಇನ್ನೊಂದು ವಿಚಾರ ಏನಂತಂದ್ರೆ, ಪಕ್ಕದಲ್ಲೇ ಲೇಔಟ್ ಅನ್ನ ಶೂಟ್ ಮಾಡಿದೀವಿ. ಹೌದು ಸರ್. ಡೆವಲಪ್ ಮಾಡಿದ್ದಾರೆ, ಅದನ್ನು ಕೂಡ ಡೆವಲಪ್ಮೆಂಟ್ ಗಿಂತ ಮುಂಚೆನೆ ವಿಡಿಯೋ ಮಾಡಿದ್ವಿ. ಇವತ್ತು ನೀವು ಅದನ್ನ ವಿಸಿಟ್ ಮಾಡಿ ನೋಡಬಹುದು. ಖಂಡಿತ ಸರ್, ಇಲ್ಲಿನ ವಾಕಬಲ್ ಇದೆ ಸರ್, ಹಿಂಗೆ ವಾಕ್ ಮಾಡ್ಕೊಂಡು ಹೋಗ್ಬೋದು. ಒಂದು ಸತಿ ಇಲ್ಲಿ ವಿಸಿಟ್ ಮಾಡಿದವರು ಇವರ ವರ್ಕ್ ಹೇಗಿದೆ ಅಂತ ಅಲ್ಲಿ ಹೋಗ್ಬಿಟ್ಟು ಒಂದ್ಸತಿ ನೋಡ್ಕೊಂಡ್ ಬನ್ನಿ. ಈಗ ಆಕ್ಚುಲಿ ಅಪ್ಗ್ರೇಡ್ ಆಗ್ಬೇಕು ಅನ್ನಂಗ ಅದ್ರಲ್ಲಿ ಮಾಡಿದ್ ನಾವು ಡಾಂಬರ್ ತಾರ್ ರೋಡ್ ಮಾಡಿದ್ದು. ಹೌದು. ಅಲ್ಲೆಲ್ಲ CC ರೋಡ್ ರೋಡ್ ಮಾಡ್ತೀವಿ ಸರ್. ಅದಕ್ಕಿಂತ ಡೆವಲಪ್ಮೆಂಟ್ ಚೆನ್ನಾಗಿ ಆಗ್ತಾ ಇದೆ ಸರ್. ಅದಕ್ಕಿಂತ 1% ಜಾಸ್ತಿ ಇರುತ್ತೋ ಡೆವಲಪ್ಮೆಂಟ್, ಕಮ್ಮಿ ಅಂತೂ ಇರಲ್ಲ, ಇರೋದಿಲ್ಲ ಅಂತ ಹೇಳ್ತಾರೆ. 100% ಸರ್. ಸೊ ವೀಕ್ಷಕರೇ, ದಯವಿಟ್ಟು ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಏನು ಶ್ರೀನಂದಿ ಡೆವಲಪರ್ಸ್ ಇದೆ, ಇವರ ನಂಬರ್ ಕೊಟ್ಟಿರ್ತೀನಿ, ಆಫೀಸ್ ಲೊಕೇಶನ್ ಅನ್ನ ಕೊಟ್ಟಿರ್ತೀನಿ ಅಂಡ್ ಸೈಟ್ ಲೊಕೇಶನ್ ಅನ್ನ ಕೊಟ್ಟಿರ್ತೀನಿ. ಸೊ ನೀವು ತಿಳ್ಕೊಬಹುದು ಈ ಸೈಟ್ ಎಲ್ಲಿದೆ, ಏನ್ ಕತೆ, ಇವ್ರು ನಿಜ ಹೇಳ್ತಾ ಇದಾರೋ ಸುಮ್ಮನೆ ಹೇಳ್ತಾ ಇದಾರೋ, ಪ್ರತಿಯೊಂದನ್ನು ತಿಳ್ಕೊಂಡು ನೀವು ಇದನ್ನ ಡಿಸೈಡ್ ಮಾಡಿ ವೀಕ್ಷಕರೇ. ಸರ್, ನಮ್ಮ ವೀಕ್ಷಕರಿಗೆ ಒಂದೊಳ್ಳೆ ಲೇಔಟ್ ಒಂದೊಳ್ಳೆ ಬೆಲೆಯಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.